ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ಶೇಪ್ ಬೆಲ್ಟ್ಸ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಹಾಗೇನೆ ಇನ್ವಿಸಿಬಲ್ ಆಗಿ ಈ ಒಂದು ಶೇಪ್ ಬೆಲ್ಟ್ಸ್ ಅನ್ನ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಶೇಪ್ ಬೆಲ್ಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ತರ ಕ್ಲಾತ್ಗೆ ಎಷ್ಟು ಲೇಯರ್ಸ್ ನಾವು ಲೈನಿಂಗ್ ಹಾಕೋಬೇಕು, ಹಾಗೇನೆ ಮೇನ್ ಕ್ಲಾತ್ ಎಷ್ಟು ಹಾಕೋಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು 4 ಲೇಯರ್ಸ್ ಈ ಒಂದು ಲೈನಿಂಗ್ ಅನ್ನ ತಗೊಂಡಿದ್ದೀನಿ. ಆಸ್ ಇಟ್ ಈಸ್ ಅದೇ ತರ 4 ಲೇಯರ್ಸ್ ಈ ಒಂದು ಒರಿಜಿನಲ್ ಕ್ಲಾತ್ ಅನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ನಿಮ್ಗೆ ಏನಾದ್ರು ಕ್ಲಾತ್ ತುಂಬಾ ತೆಳ್ಳಗಿತ್ತು ಅಂತಂದ್ರೆ ಎರಡೆರಡು ಲೈನಿಂಗು ಹಾಗೇನೆ ಎರಡೆರಡು ಮೇನ್ ಕ್ಲಾತ್ ಅನ್ನ ತಗೊಳ್ಳಿ. ಕ್ಲಾತ್ ಏನಾದ್ರು ತಿಕ್ ಆಗಿತ್ತು, ಸ್ವಲ್ಪ ಹಾರ್ಡ್ ಆಗಿತ್ತು ಅಂತಂದ್ರೆ ಒಂದು ಒರಿಜಿನಲ್ ಕ್ಲಾತ್ ಒಂದು ಲೇಯರು, ಹಾಗೇನೆ ಲೈನಿಂಗು 2 ಲೇಯರ್ ಇರೋ ತರ ಈ ಒಂದು ಲೈನಿಂಗ್ ಅನ್ನ ತಗೋಬೇಕಾಗುತ್ತೆ. ಈ ಕ್ಲಾತ್ ಸ್ವಲ್ಪ ತೆಳ್ಳಗಿದೆ, ಸೊ ಆ ಕಾರಣಕ್ಕೆ ನಾನು ಇಲ್ಲಿ ಒರಿಜಿನಲ್ ಕ್ಲಾತ್ 2 ಲೇಯರ್ ತಗೊಂಡಿದ್ದೀನಿ. ಹಾಗೇನೆ ಲೈನಿಂಗ್ ಕ್ಲಾತ್ 2 ಲೇಯರ್ ಅನ್ನ ನಾನು ಈ ತರ ತಗೋತಾ ಇದ್ದೀನಿ. ಇಲ್ಲಿ ಈ ಒಂದು ಲೈನಿಂಗ್ ಅನ್ನ ತಗೊಂಡಿದೀವಲ್ವಾ, ಇದನ್ನ ಒರಿಜಿನಲ್ ಕ್ಲಾತ್ ಕೆಳಗಡೆಗೆ ಇಟ್ಕೊಂಡು ಲೈನಿಂಗ್ ಕ್ಲಾತ್ ಅನ್ನ ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು. ಈ ತರ ಇಟ್ಕೊಂಡು ನಾವು ಈಗ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನಾವು ಡೆಫಿನೆಟ್ ಆಗಿ ಈ ಒಂದು ಒರಿಜಿನಲ್ ಕ್ಲಾತ್ ಅಲ್ಲಿ ರೈಟ್ ಸೈಡ್ ರಾಂಗ್ ಸೈಡ್ ಅನ್ನ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಸ್ಟಿಚ್ ಮಾಡಿ ಆಯ್ತಲ್ಲ. ಈಗ ಇನ್ನೊಂದು ಬೆಲ್ಟ್ ಅನ್ನು ಸಹ ನೋಡಿ ಈ ತರ ಹಾಕೊಂಡು ನಮ್ಗೆ ಮುಂದ್ಗಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆಗೆ ಸ್ವಲ್ಪ ಅಗಲ ಬರುತ್ತಲ್ವಾ, ಆ ಅಗಲ ಬರುವಂತ ಸೈಡು ನನಗೆ ಇಲ್ಲಿ ಆಪೋಸಿಟ್ಗೆ ಈ ತರ ಬರಬೇಕು. ಈ ತರ ನಾವು ಇವಾಗ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ 2 ಶೇಪ್ ಬೆಲ್ಟ್ಸ್ ಒಂದೇ ಕಡೆ ಬರೋದಿಲ್ಲ. 2 ಶೇಪ್ ಬೆಲ್ಟ್ಸ್ ರೈಟ್ಗೆ ಲೆಫ್ಟ್ಗೆ ಬರುತ್ತೆ. ಸೊ ಹಾಗಾಗಿ ಇವಾಗಲೇ ಹುಷಾರಾಗಿ ನೋಡ್ಕೊಂಡು ಈ ಒಂದು ಶೇಪ್ ಬೆಲ್ಟ್ಸ್ ಅನ್ನ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾತ್ಸ್ ಏನಾದ್ರು ಇದ್ರೆ, ಎಕ್ಸ್ಟ್ರಾ ಒರಿಜಿನಲ್ ಕ್ಲಾತ್ ಇರುತ್ತಲ್ವಾ, ಅದನ್ನ ಈ ತರ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಗೆ ಒರಿಜಿನಲ್ ಕ್ಲಾತ್ ಇದೆಯಲ್ವಾ, ಆ ಸೈಡ್ಗೆ ಈ ತರ ಮೇಲೆ ಒಂದು ಹೆಡ್ಜ್ಗೆ ಒಂದು ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು. ಸೇಮ್ ಅದೇ ತರ ಇನ್ನೊಂದು ಬೆಲ್ಟ್ಗೂ ಕೂಡ ಈ ಒಂದು ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು. ಶೇಪ್ ಬೆಲ್ಟ್ಸ್ ಅನ್ನ ಸ್ಟಿಚ್ ಮಾಡುವಾಗ ಇವಾಗಲೇ ಹುಷಾರಾಗಿ ನೋಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ 2 ಶೇಪ್ ಬೆಲ್ಟ್ಸ್ ಒಂದೇ ಕಡೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಮ್ಗೆ ಈಗ ಈ ತರ ಬಂದಿದೆ ಅಲ್ವಾ. ಇವಾಗ ಇಲ್ಲಿ ನಮ್ಗೆ ಈ ಒಂದು ಒರಿಜಿನಲ್ ಸೈಡು ಬಾಡಿ ಪಾರ್ಟ್ ಅಲ್ಲಿ ಒರಿಜಿನಲ್ ಮೇಲೆ ಬರಬೇಕು, ಲೈನಿಂಗ್ ಒಳಗಡೆಗೆ ಹೊರಟೋಗ್ಬೇಕು. ಆ ತರ ಬರುತ್ತಾ ಇಲ್ವಾ ಒಂದ್ಸರಿ ನೋಡ್ಕೊಂಡ್ರೆ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಶೇಪ್ ಬೆಲ್ಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದೀವಾ ಇಲ್ವಾ ಅಂತ ಹೇಳಿ. ಇಲ್ಲಿ ಈ ತರ ಎಲ್ಲ ಎಕ್ಸ್ಟ್ರಾ ಕ್ಲಾತ್ಸ್ ಅನ್ನ ಕಟ್ ಮಾಡ್ಕೊಂಡು ಇಲ್ಲಿ ನಮ್ಗೆ ಈ ತುದಿಲಿ ನೋಡಿ, ಇಲ್ಲಿ ಸ್ವಲ್ಪ ಶಾರ್ಪ್ ಆಗಿದೆಯಲ್ಲ, ಈ ಶಾರ್ಪ್ ಆಗಿರೋದನ್ನ ಇಲ್ಲಿ ಸ್ವಲ್ಪ ಕ್ಲಾತ್ ನ ಈ ತರ ಕಟ್ ಮಾಡ್ಕೋಬೇಕು. ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಮಾಡುವಾಗ ಹೇಳ್ತೀನಿ. ಓಕೆ, ಇವಾಗ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಒಂದು ಯಾವ ಬೆಲ್ಟ್ ಯಾವ ಕಡೆಗೆ ಕರೆಕ್ಟ್ ಆಗಿ ಬರುತ್ತಾ ಅಂತ, ರೈಟ್ಗೆ ಲೆಫ್ಟ್ ಸೈಡ್ಗೆ ಬರುತ್ತಾ ಅಂತ ಹೇಳಿ ಇಲ್ಲಿ ನಾವು ಈ ತರ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೋಡಿ, ಇದು ಕರೆಕ್ಟ್ ಆಗಿ ನಮ್ಗೆ ಇದು ಮ್ಯಾಚ್ ಆಗುತ್ತೆ. ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಂದ್ರೆ ಇನ್ನೊಂದು ಕಡೆ ಇರೋದು ಸಹ ಅದು ಕರೆಕ್ಟ್ ಆಗಿ ಇನ್ನೊಂದು ಫ್ರಂಟ್ ಪಾಟ್ಗೆ ಅದು ಮ್ಯಾಚ್ ಆಗುತ್ತೆ. ನೋಡಿ, ಈಗ ಇಲ್ಲಿ ನಾನು 3 ಲೇಯರ್ ಒಂದು ಕಡೆ, ಹಾಗೇನೆ ಇನ್ನು 1 ಲೇಯರು ಇನ್ನೊಂದು ಕಡೆಗೆ ಬಿಟ್ಬಿಟ್ಟು ಈ 3 ಲೇಯರ್ಸ್ ಏನ್ ತಗೊಂಡಿದ್ದೀನಿ ಆ 3 ಲೇಯರ್ಸ್ ಮೇಲೆ ಈ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಿದೀವಲ್ವಾ, ಇದನ್ನ ಈ ತರ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಆ ಶಾರ್ಪ್ ಆಗಿರುವಂತ ಸೈಡ್ ನಾವೇನೇ ಶಾರ್ಪ್ ಆಗಿತ್ತಲ್ಲ ಅದನ್ನ ನಾವು ಕಟ್ ಮಾಡ್ಲಿಲ್ಲ ಅಂತಿದ್ರೆ ಅದು ಹೊರಗಡೆಗೆ ಹಾಗೇನೆ ಉಳ್ಕೊಂಡ್ಬಿಡ್ತಾ ಇತ್ತು. ಆವಾಗ ನಮ್ಗೆ ಫ್ರಂಟ್ ಅಲ್ಲಿ ಸ್ವಲ್ಪ ಲೆಂತ್ ಬರ್ತಾ ಇತ್ತು. ಸೊ ಹಂಗಾಗಿ ಅದನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈಗ ನಮ್ಗೆ ಇದು ಶೇಪ್ ಬೆಲ್ಟ್ ಇನ್ವಿಸಿಬಲ್ ಆಗಿ ಬರಬೇಕು ಅಲ್ವಾ. ಸೊ ಆ ಕಾರಣಕ್ಕೆ ನೋಡಿ, ಮೇಲ್ಗಡೆಯಿಂದ ಈ ತರ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಬಂದು, ಅರ್ಥ ಆಗ್ತಾ ಇದೆಯಲ್ಲ ನಾನು ಯಾವ ತರ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈ ತರ ಫೋಲ್ಡ್ ಮಾಡ್ಕೊಂಡು ಬಂದು ಇವಾಗ ಇದನ್ನ ಸ್ಟಿಚ್ ಮಾಡ್ಕೋಬೇಕು.
ಈ ಥರ ಸ್ಟಿಚ್ ಮಾಡಿದ್ದಾದ್ಮೇಲೆ ಈಗ ನಾವು ಓಪನ್ ಮಾಡ್ತೀನಿ. ಈಗ ಓಪನ್ ಮಾಡಿದಾಗ ನಮಗೆ ಒಳಗಡೆ ಎಲ್ಲೂ ಸಹ ಈ ಒಂದು ಸ್ಟಿಚಿಂಗ್ ಅನ್ನೋದು ಕಾಣಿಸಲ್ಲ. ನಮಗೆ ಇಲ್ಲಿ ನಾವು ಓವರ್ಲಾಕ್ ಮಾಡುವಂಥ ನೆಸೆಸಿಟಿ ಕೂಡ ಇರಲ್ಲ. ಒಳಗಡೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಇದೆ ಅಲ್ವಾ. ಈಗ ಸೇಮ್ ಇದೇ ಥರ ಇನ್ನೊಂದು ಶೇಪ್ ಬೆಲ್ಟನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ನಾವು ಆದಷ್ಟು ಈ ಒಂದು ಶೇಪ್ ಬೆಲ್ಟ್ಸನ್ನು ಸ್ವಲ್ಪ ತಿಕ್ಕಾಗಿ ಇರೋ ಥರ ಹಾಕ್ಕೊಂಡ್ರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ಟ್ರಿಪ್ನೆಸ್ ಅನ್ನೋದು ಬರುತ್ತೆ. ಅಂದರೆ ಟೈಟಾಗಿ ಹಿಡ್ದಂಗೆ ಅನಿಸುತ್ತೆ. ಆವಾಗ ನಮಗೆ ಒಂದು ಕರೆಕ್ಟಾಗಿ ನಮಗೆ ಕುತ್ಕೊಂಡಿದೆ ಫಿಟ್ಟಾಗಿ ಅನ್ನೋವಂಥ ಒಂದು ಫೀಲಿಂಗ್ ಇರುತ್ತೆ. ಹಾಗಾಗಿ ಶೇಪ್ ಬೆಲ್ಟ್ಸನ್ನ ನಾವು ಎಷ್ಟು ತಿಕ್ಕಾಗಿ ಹಾಕ್ತೀವೋ ನಮಗೆ ಫ್ರಂಟ್ ಪಾರ್ಟಲ್ಲಿ ಅಷ್ಟು ಸ್ಟ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೋಡಿ ಹಾಗೇನೆ ಈ ಥರ ಫೋಲ್ಡ್ ಮಾಡ್ತೀವಲ್ವ, ನಾವು ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡ್ತೀವೋ ಓಪನ್ ಮಾಡುವಾಗ ನಮಗೆ ಅಷ್ಟೇ ಈಸಿಯಾಗಿ ನೀಟಾಗಿ ಓಪನ್ ಮಾಡ್ಕೋಬಹುದು. ಎಲ್ಲೂ ಸಹ ಎಳಿಬಾರ್ದು, ಎಳಿದೇನೆ ನೀಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನೋಡಿ ನಮಗೆ ಈಗ ಈ ಥರ ಇದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.